ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಗುರುವಾರ ನಮ್ಮ ಮನೇಲಿ ರಾಯರ ಪೂಜೆ ಆಗಲಿ ಅಭಿಷೇಕ ಆಗಲಿ ಹೇಗಾಯಿತು, ರಾಯರು ಯಾವ ರೀತಿ ನಮಗೆ ಅನುಗ್ರಹಿಸಿದ್ರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಗುರುವಾರ ಬೆಳಗಿನ ಜಾವನೇ ತುಂಬ ಬ್ರಾಹ್ಮಿ ಮುಹೂರ್ತದಲ್ಲೇ ಮನೇಲಿ ಅಭಿಷೇಕ ಪೂಜೆ ಆಗಬೇಕಲ್ಲ, ಹಾಗಾಗಿ ನನಗೆ ರವೆ ಉಂಡೆ ತಯಾರಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬುಧವಾರನೇ ಬಹಳ ಮಡಿಯಿಂದ ರಾಯರಿಗೆ ಮಡಿಯಿಂದ ಮಾಡಬೇಕು. ಏನೇ ಮಾಡಿದ್ರೂ ಶುದ್ಧವಾಗಿ ಮಡಿಯಿಂದ ನಾನು ಹಿಂದಿನ ದಿನವೇ ರಾಯರಿಗೆ ಅಂತ ರವೆ ಉಂಡೆನ ತಯಾರಿ ಮಾಡಿಟ್ಕೊಂಡಿರ್ತೀನಿ. ನನಗೆ ರವೆ ಉಂಡೆ ಮಾಡಬೇಕು ಅನ್ನೋದು ಕೂಡ ರಾಯರು ಕೊಟ್ಟಂಥ ಸೂಚನೆ. ಹಾಗಾಗಿ ಅವರು ಯಾವಾಗ ನನಗೆ ತಿಳಿಸಿದ್ರು ಆವತ್ತಿನ ದಿನದಿಂದ ಇವತ್ತಿನವರೆಗೂ ಅಂದರೆ ಪ್ರತಿ ಗುರುವಾರ ರಾಯರಿಗೆ ನಾನು ರವೆ ಉಂಡೆ ಮಾಡಿಕೊಂಡು ಅದನ್ನು ಬಹಳ ಮಡಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ರಾಯರಿಗೆ ಅರ್ಪಿಸ್ತೀನಿ. ಅದ್ರ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿದ್ದೀನಿ. ಮತ್ತು ಇನ್ನೊಂದು ದಿನ ನನಗೆ ಯಾಕೆ ರವೆ ಉಂಡೆ ಮಾಡೋದಕ್ಕೆ ರಾಯರು ಹೇಳಿದ್ರು, ರಾಯರ ಇಚ್ಛೆಯಂತೆ ನಮ್ಮ ಮನೇಲಿ ಪ್ರತಿ ಗುರುವಾರ ರಾಯರಿಗೆ ಇಷ್ಟ ಅಂತ ಹೇಳಿ ನಾನು ರವೆ ಉಂಡೆ ಮಾಡ್ಕೊಂಡು ಬರ್ತಿದ್ದೀನಿ. ಅದನ್ನು ಇನ್ನೊಂದು ವಿಡಿಯೋಸ್ ಮೂಲಕ ತಿಳಿಸ್ತೀನಿ. ಗುರುವಾರ ಬೆಳಗಿನ ಜಾವನೇ ಬೇಗ ಎದ್ದು ರಾಯರ ಪ್ರಸಾದಕ್ಕೆ ಬೇಕಾಗಿರುವಂಥ ಹೆಸರುಬೇಳೆ ಕೋಸಂಬರಿಗೆ ತಯಾರಿ ಮಾಡಿಕೊಂಡೆ. ಹಾಗೆ ಅಭಿಷೇಕಕ್ಕೆ ಬೇಕಾಗಿರೋಂಥ ಹಾಲು ಮೊಸರು ಎಲ್ಲನೂ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಕೊಂಡು ಮುಂದೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಅಲ್ಲಿಗೆಲ್ಲ ಒಂದೊಂದು ಹೂವಿಟ್ಟು ಪೂಜೆ ಆಗೋ ಟೈಮಲ್ಲೂ ಇಡ್ತೀನಿ. ಮತ್ತು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹೂವಿಟ್ಟೆ. ನಮ್ಮ ಮನೆ ತುಳಸಿ ಗಿಡ ಯಾಕೋ ಗೊತ್ತಿಲ್ಲ ಈ ಚಳಿಗಾಲಕ್ಕೆ ಸ್ವಲ್ಪ ಒಣಗ್ದಂಗೆ ಆಗಿದೆ. ಅದಕ್ಕೆ ಒಂಚೂರು ಏನೇನೋ ಟೀ ಪೌಡ್ರು ಎಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಕೇಳ್ಪಟ್ಟಿದ್ದೆ, ಸ್ವಲ್ಪ ಹಾಕಿದ್ದೆ. ಮತ್ತು ಚೆನ್ನಾಗಿ ಚಿಗುರುತ್ತನೂ ಇದೆ. ನಂತರ ರಾಯರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆನೇ 5 ಗಂಟೆಗೆ ರಾಯರಿಗೆ ಅಭಿಷೇಕ ಸ್ಟಾರ್ಟ್ ಮಾಡಿದೆ. ಅಭಿಷೇಕ ಮಾಡೋದಕ್ಕೂ ಮುಂಚೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ನಮಗೆ ಒಳ್ಳೇದು ಮಾಡಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಭೂಜ ಪ್ರಹ್ಲಾದ ರಾಜ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ. ಚಂದ್ರಿಕಾಚಾರ್ಯ ಕರ್ನಾಟಕ ಚಕ್ರವರ್ತಿ ವಿಜಯನಗರಾಧಿಪನ ಕಾಯ್ದೆ ವಿಭುತ ವಂದ್ಯ. ಗೋಪಿ ಕೃಷ್ಣನ ಕುಣಿಸಿದ ಭೂಪ ನೀನೆ ಸುಪ್ರಭಾತವು ನಿಮಗೆ ಶ್ರೀ ರಾಘವೇಂದ್ರ. ವೆಂಕಟೇಶ್ವರ ವರಪುತ್ರ ವೆಂಕಟಾರ್ಯ ವೀರತಿಮ್ಮಣ್ಣ ಸತ್ಪುತ್ರ ವೆಂಕಟಾರ್ಯ ಗೋಪಿಕಾಂಬೆಯ ವರಪುತ್ರ ವೆಂಕಟಾರ್ಯ. ಅಥ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರ ಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿ ಜಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಬಾಧ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ವತು ಮಾಂ ಸದಾಯಂ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ ದೇವ ಸ್ವಭಾವ ದ್ವಿಜದ್ರುಮೋಯಮಿಷ್ಟ ಪ್ರದೋಮೆ ಸತತಂ ಸಭೂಯಾತ್. ಭವ್ಯ ಸ್ವರೂಪ ಭವ ದುಃಖ ತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಲ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷೋ
ಯಶೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನೋದ್ವಾದ್ ಗುರು ರಾಘವೇಂದ್ರಃ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾಂದಿತ ಸಂಖ್ಯಾ ಅನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯವಾಹ ದುಸ್ತಾಪತ್ರಯ ಶಾಸನೋ ಭುವಿ ಮಹಾವಂದ್ಯ ಸುಪುತ್ರಪ್ರದೋ ವೆಂಗಸ್ವಂಗ ಸಮೃದ್ಧಿದೋ ಗ್ರಹಮಾ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ಸ್ತಬ್ಧಶನಂ ದುರಿತ ಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವಮತಮರ್ದನಃ ವಿಜಯೇಂದ್ರ ಕರಾಬ್ಜೋದ್ರ ಸುಧೀಂದ್ರ ವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೆಸ್ಯಾದ್ಯ ಭಯಾಪಃ ಜ್ಞಾನಭಕ್ತಿ ಸಪುತ್ರಾಯ ಯಶಶ್ರೀ ಪುಣ್ಯವರ್ಧನಃ ಪ್ರತಿವಾದಿ ಜಯ ಸ್ವಾಂತ ಭೇದ ಚಿನ್ನಾದರೋ ಗುರುಃ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಪರೋಕ್ಷಿ ಕೃತಶ್ರೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪ ಅನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಪರೋಕ್ಷಿ ಕೃತಶ್ರೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪ ಅನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯ ತಂತ್ರ ಕೌಟ್ಯಮುಖಾಯೇ ಚೇಂದ್ರಿಯೋದ್ಭವಃ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾದ್ವಾಮಿತ ನಿತ್ಯಮಿಷ್ಟಾರ್ಥಸುರ್ನ ಸಂಶಯಃ ಅಂತುನಕ್ಕಾಯಜ ದೋಷೋ ನಾತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಪುಸ್ತಾಚು ದತಾತು ಗುರುರಾತ್ಮವಿತ್ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಯಷ್ಕರೋತಿ ಶಃ ಇಹ ಮುದ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯಃ ಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶ್ರಯಃ ಶ್ರೀಮಧ್ವಮದದುಗ್ಧಾಬ್ಧಿ ಚಂದ್ರೋವತು ಸದಾ ನಗಃ ಸರ್ವಯಾತ್ರಾ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧ್ಯಸ್ಯ ವೃಂದಾವನಗತಂ ಜಲಂ ಶಿರಸಾಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ಸಂಸಾರೇ ಕ್ಷಯಸಾಗರೆ ಪ್ರಕೃತಿತೋ ಗಾದೆ ಸದಾ ದುಸ್ತರೆ ಸರ್ವವಂದ್ಯ ಜಲಗ್ರಹನುಪಮೈಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯಸ್ತೋಮಾದಿಕೇನೋತ್ಕಟೆ ದುಃಖೋತ್ಕೃಷ್ಟಮಿಷೆ ಸಮುದ್ದರ ಗುರು ಮಾಮಗ್ನ ರೂಪಂ ಸದಾ ರಾಘವೇಂದ್ರ ಗುರುಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಟಾದಿರೋಗಾಣಾಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯ ದೃಷ್ಟಿ ಸಾಡೇಡಮೂಕೋಪಿ ವಾಕ್ಪೃತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾತ್ ಭವೇತ್ ಯಪ್ಪಿಮೇಂಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಯತ್ಬೃಂದಾವನಮಾಸಾದ್ಯ ಪಂಗುಕ್ಕಂಜೋಪಿ ವಾಜನಃ ಸ್ತೋತ್ರೇಣಾನೇನ ಯರ್ಕುರ್ಯಾನ್ ಪ್ರದಕ್ಷಿಣ ನಮಸ್ಕೃತಿ ಸಜಂಗಾಲೋಭವೇ ದೇವ ಗುರುರಾಜಪ್ರಸಾದತಃ ಸೋಮಸೂರ್ಯೋಪರಾಗೇ ಚ ಪುಷ್ಯರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ಭೂತಪ್ರೇತಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ಬೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ ಪರವಾದಿಜಯೋ ದಿವ್ಯಜ್ಞಾನಭಕ್ತ್ಯಾದಿವರ್ಧನಂ ಸರ್ವಾಭಿಷ್ಟಾರ್ಥ ಪ್ರವೃತ್ತಿ ಸಾನ್ನಾತ್ರ ಕಾರ್ಯ ವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿಪೀಡನಂ ನ ಜಾಯತೆ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಮ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನೈಭವೆ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ಯೋತ್ರ ಹಿ ಇತಿ ಶ್ರೀರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಷರ್ಪಣಾಭಿತಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರಂ. ಹೀಗೆ ರಾಯರ್ದು ಸ್ತೋತ್ರ ಮತ್ತು ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ನಾನು ರಾಯರ್ಗೋಸ್ಕರ ಒಂದು ಹಾಡನ್ನ ಸೆಟ್ ಮಾಡಿ ವಿಡಿಯೋಸ್ ಮಾಡಿದೆ.
ಹೀಗೆ ರಾಯರ ಪೂಜೆ ಅಭಿಷೇಕ ಆಯಿತು. ಏನು ಅನುಭವ ಆಯಿತು ನನಗೆ, ನಾನು ಬೆಳಿಗ್ಗೆನೇ ಎದ್ದು ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಹೂವಿನ ಅಲಂಕಾರ ಮಾಡುವಾಗ ನನಗೆ ನಿನ್ನೆ ಹಿಂದಿನ ದಿನ ಹೂವು ತೊಗೊಂಡಾಗ ಹೂವು ಸಾಕಾಗಲ್ವಲ್ಲ, ಅಯ್ಯೋ ನಾನು ಯಾಮಾರ್ಬಿಟ್ಟು ನಾನು ಇನ್ನೂ ಸ್ವಲ್ಪ ತೊಗೋಬೇಕಿತ್ತು ಹೂವು ಅಂತ ಎಲ್ಲ ಕವರ್ನು ಬಿಚ್ಚು ಓಪನ್ ಮಾಡಿದೆ. ಬಟ್ ಹೂವಿನ ಅಲಂಕಾರ ಮಾಡಿದಾಗ ಇನ್ನೂ ಕವರಲ್ಲಿ ಹೂಗಳು ಉಳಿತು. ರಾಯರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರು ನಮ್ಮ ಮನೇಲಿ ಅಂದರೆ, ನಾನು ಒಂದು ಸೆಕೆಂಡ್ ರಾಯರೇ ಬಂದುಬಿಟ್ಟಿದ್ದಾರೆ, ನಮ್ಮ ಮನೆಯವ್ರನ್ನ ಎಬ್ಬಿಸೋಣ ನೋಡಿ ಬನ್ನಿ ಅಂತ ಅನ್ನೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಅವ್ರನ್ನ ನೋಡಿಬಿಟ್ಟು. ಹಾಗಂತಿರ್ಬೇಕಾದಾಗ ಸಿಮೆಂಟ್ ಕಲರ್ ರಾಯರಿದ್ದಾರಲ್ಲ ಮೂರ್ತಿ, ಅದರಿಂದ ನನಗೆ ತುಳಸಿ ಮೇಲೆ ಒಂದು ಸೇವಂತಿಗೆ ಹೂ ಇಟ್ಟಿದ್ದೆ, ಕೊಟ್ಬಿಟ್ರು. ನಾನು ದೀಪ ಹಚ್ಚಿರಲಿಲ್ಲ, ಏನಿಲ್ಲ, ಹೂವಿನ ಅಲಂಕಾರ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ತುಂಬ ಸಂತೋಷ ಆಯಿತು. ಎತ್ಕೊಂಡಾದಮೇಲೆ ಮತ್ತೆ ರಾಘವೇಂದ್ರ ಅವ್ರದ್ದು ಶ್ಲೋಕ ಹಾಡುಗಳು, ಸುಪ್ರಭಾತ, ವಿಷ್ಣು ಸಹಸ್ರನಾಮ ಎಲ್ಲ ಹಾಡಿ ಫೋನಲ್ಲಿ ಪ್ಲೇ ಮಾಡಿಬಿಟ್ಟಿರ್ತೀನಿ. ಆ ಟೈಮಲ್ಲಿ ರಾಯರು ಮತ್ತೆ ಹೂ ಪ್ರಸಾದ ಕೊಟ್ಟರು. ಅದೇ ಮೂರ್ತಿಯಿಂದ ಇನ್ನೊಂದು ಸೇವಂತಿಗೆ ಹೂ ಮುಡಿಸಿದೆ, ಅದನ್ನು ಕೊಟ್ಟರು. ಸರಿ, ಅದನ್ನು ಎತ್ತಿಟ್ಕೊಂಡೆ. ಅದೆಲ್ಲ ಆದಮೇಲೆ ರಾಯರ ಪೂಜೆ, ಅಭಿಷೇಕ, ಸ್ತೋತ್ರ, ವಿಡಿಯೋಸ್ ಎಲ್ಲ ಮಾಡಾದಮೇಲೆ ನಾನು ರಾಯರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ತುಪ್ಪ ದೀಪ ಆರತಿ ಧೂಪ ಎಲ್ಲ ಹಾಕಿ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಮಾಡಿ ಅವ್ರ ಮುಂದೆ ಕೂತ್ಕೊಂಡೆ. ರಾಯಪ್ಪ ನಾನು ಹೊರಡಬೇಕು, ನಾನು ಜಾಸ್ತಿ ಅವ್ರನ್ನ ರಾಯಪ್ಪ ಅಂತಲೇ ಕರೆಯೋದು. ರಾಯಪ್ಪ ನಾನು ಇವಾಗ ಇಲ್ಲಿಂದ ಹೊರಡಬೇಕು, ಎಲ್ಲಿ ನೀವು ನನ್ನ ನೋಡೋ ಥರ ಹೂ ಪ್ರಸಾದನೇ ಕೊಡಲಿಲ್ವಲ್ಲ ನೀವು ಅಂತ ಕೇಳಿದೆ. ಹಂಗೆ ಕೇಳಿ 1 ಸೆಕೆಂಡ್ಗೆ ರಾಯರು, ಸಿಮೆಂಟ್ ಕಲರ್ ಇರೋ ಮೂರ್ತಿ ಇರೋ ರಾಯರು, ತುಳಸಿ, ಸೇವಂತಿಗೆ ಹೂವು, ಇನ್ನೊಂದು ಪರ್ಪಲ್ ಕಲರು, 3 ಪ್ರಸಾದನೂ ಒಂದೇ ಸಲ ಕೊಟ್ಬಿಟ್ರು. ಅದು ಕ್ಲಿಪ್ಪಿಂಗ್ ಹಾಕ್ತೀನಿ. ಕ್ಲಿಪ್ಪಿಂಗ್ ಮೀನ್ಸ್ ಅಂದರೆ ನನಗೆ ವಿಡಿಯೋ ಶೂಟ್ ಆಗಲಿಲ್ಲ, ಆ ಫೋಟೋಸ್ ಹಾಕ್ತೀನಿ. ರಾಯರು ಹೂ ಕೊಟ್ಟಾಗ ನನಗೆ ತುಂಬ ಸಂತೋಷ ಆಯಿತು. ತೆಗೆದು ಮಡ್ಕೊಂಡು ಮತ್ತೆ ನನಗೆ ರಾಯರನ್ನ ಹಾಗೆ ನೋಡೋಕ್ಕೆ ಇಷ್ಟನೇ ಇರಲ್ಲ, ಮತ್ತೆ ಇನ್ನೊಂದು ಹೂ ಮಾಡಿಸ್ತೀನಿ. ಹಾಗೆ ಇನ್ನೊಂದು ಹೂ ಮಾಡಿಸಿ ನಮಸ್ಕಾರ ಮಾಡಿ ಹೊರಗಡೆ ಬಂದೆ. ಅದಾದಮೇಲೆ ನನ್ನ ಮಗಳು ದೇವ್ರ ಮನೆಗೆ ಹೋದಾಗ ಅವಳಿಗೆ ನಾನು ಇನ್ನೊಂದು ಹೂ ಮಾಡಿಸಿ ಬಂದಿದ್ನಲ್ಲ ಅದನ್ನು ಕೊಟ್ಟರು. ನನ್ನ ಹಸ್ಬೆಂಡ್ ಕೈ ಮುಗಿಯುವಾಗ ಅವ್ರಿಗೂ ಹೂ ಪ್ರಸಾದ ಕೊಟ್ಟರು. ರಾಯರು ನಮ್ಮ 3 ಜನಕ್ಕೂ ಇವತ್ತು ಹೂ ಪ್ರಸಾದ ಕೊಟ್ಟರು. ಮನೇಲಿ ಹೂ ಪ್ರಸಾದ ಸುರಿಮಳೆನೇ ಆಯಿತು ಅಂತ ಹೇಳ್ಬೋದು. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ನಾನು ಮತ್ತೆ ಇನ್ನೊಂದು ಸಲ ದೇವ್ರ ಮನೆಗೆ ಹೋಗ್ತೀನಿ ರಾಯರನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಕೈಲಾಗಿದ್ದಷ್ಟು ಭಕ್ತಿಯಿಂದ ಅವ್ರಿಗೆ ನಮಿಸಿ ಶ್ಲೋಕಗಳನ್ನ ಹೇಳಿ ಬರ್ತೀನಿ. ಒಂದು ಏನು ನನ್ನ ಕೈಲಾಗುತ್ತೆ ಅದನ್ನು ಪ್ರಸಾದ ಕೊಟ್ಟು ಹಾಗೆ ಮಧ್ಯಾಹ್ನ ಹೋದಾಗ ಒಳಗಡೆ ದೇವ್ರ ಮನೆಗೆ ಏನಾಗಿತ್ತು ಅಂತ ಅಂದರೆ, ಒಂದು ನಿಮಿಷ ಅದು ಕ್ಲಿಪ್ಪಿಂಗ್ ಹಾಕ್ತೀನಿ. ನಾನಿವಾಗ ಒಳಗಡೆ ಬಂದೆ. ಇಲ್ಲಿ ದೇವ್ರ ಮನೇಲಿ ಏನೇನಾಗಿದೆ ಇವತ್ತು ಅಂತ ತೋರಿಸ್ತೀನಿ. ನನಗೆ ರಾಯರು ಪ್ರಸಾದ ಕೊಟ್ಟರು. ಪೂಜೆ ಆದಮೇಲೆ ಅವ್ರಿಗೆ ತುಳಸಿ ಮತ್ತು ಸೇವಂತಿಗೆ ಏನು ಮಾಡಿಸಿದೆ ಪರ್ಪಲ್ ಕಲರ್ದು 3 ಕೊಟ್ಟಿದ್ದರು. ಅದಾದಮೇಲೆ ನನಗೆ ಅವ್ರನ್ನ ಹಾಗೆ ಯಾವಾಗಲೂ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಮತ್ತೆ ಮಾಡಿಸಿದ್ದೆ. ಅದನ್ನು ಆ್ಯಕ್ಚುಲಿ ನನ್ನ ಮಗಳಿಗೆ ಕೊಟ್ಟಿದ್ದರು. ಅದಾದಮೇಲೆ ಇನ್ನೊಂದು ರೆಡ್ ಇತ್ತು, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಪ್ರಸಾದ ತಟ್ಟೆಯಲ್ಲಿ ಏನು ಚೇಂಜಸ್ ಆಗಿದೆ, ನಾನು ಬೆಣ್ಣೆನ 2 ಜೊತೆಲೇ ಇಟ್ಟಿದ್ದೆ, ಇನ್ನೊಂದು ಈ ಕಡೆ ಸರ್ಕೊಂಡಿದ್ದೆ. ಅದಾದಮೇಲೆ ರಾಯರಿಗೆ ಹಾರಕ್ಕೆ ಅಂತ ಡಿಸೈನ್ ಮಾಡಿದ್ನಲ್ಲ ಪರ್ಪಲ್ ಹೂವು, ಅದನ್ನು ಕೂಡ ಕೊಟ್ಟಿದ್ದಾರೆ ಪ್ರಸಾದವಾಗಿ. ಆಮೇಲೆ ರಾಯರಿಗೆ ತೊಟ್ಲಿಗೆ ಹಾಕಿದ್ನಲ್ಲ ಅಭಿಷೇಕ ಮಾಡಿ, ಅದು ಸ್ವಲ್ಪ ಹಿಂದೆ ಜರುಗಿಬಿಟ್ಟಿದ್ದಾರೆ, ಸರಿ ಮಾಡ್ತೀನಿ ಇವಾಗ. ಮತ್ತು ಇಲ್ಲಿ ಕೃಷ್ಣನ ಫೋಟೋಸಲ್ಲಿ ಹೂ ಇಟ್ಟಿದೆ ಪರ್ಪಲ್ ಕಲರು, ಅದು ನಿಧಾನಕ್ಕೆ ಬೆಳಗ್ಗೆನೇ ಟರ್ನ್ ಆಗ್ತಿತ್ತು, ಬಟ್ ಇವಾಗ ಫುಲ್ ಟರ್ನ್ ಆಗಿದೆ. ಇನ್ನು ಭಗವದ್ಗೀತೆ ಬುಕ್ಸ್ ಯಾಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ, ಬೈ ಮಿಸ್ಸಿಗೆ ನಾನೇನಾದರೂ ಜರುಗಿಸಿದ್ದೀನೋ ಏನೋ ತಿಳಿತಿಲ್ಲ. ನಾನು ಇವಾಗ ತಾನೇ ದೇವ್ರ ಮನೆ ಒಳಗಡೆ ಬಂದಿದ್ದೀನಿ. ಬಂದು ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡು ರಾಯರ ಮುಂದೆ ಕೂತ್ಕೊಂಡೆ. ಇಷ್ಟ ಆಗಿದೆ ಚೇಂಜಸ್ ಇವತ್ತು ಮನೆ ಒಳಗಡೆ. ಹೀಗೆ ಇವತ್ತು ರಾಯರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ರು, 3 ಜನಕ್ಕೂ ಅನುಗ್ರಹಿಸಿದ್ರು. ಏನೋ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ. ಗುರುವಾರ ಬಂತು ಅಂದರೆ ಅವ್ರ ಮುಂದೆ ಪೂಜೆ ಅಭಿಷೇಕ ಎಲ್ಲ ಆದಮೇಲೆ ನನಗೇನು ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ. ಅವ್ರ ಮುಂದೆನೇ ಕುತ್ಕೋಬೇಕು, ಅವ್ರನ್ನೇ ನೋಡಬೇಕು ಅನ್ನಿಸ್ತಿರುತ್ತೆ. ಹಂಗೆ ಅಂದ್ಬಿಟ್ಟು ನಾವು ದೇವ್ರು ಕೂಡ ಒಪ್ಪಲ್ಲ, ಮನೆ ಕೆಲಸ ಬಿಟ್ಟು ಅವ್ರ ಮುಂದೆ ಕೂತ್ಕೊಂಡ್ರೆ ಎಲ್ಲ ಕೆಲಸಗಳನ್ನ ಮಾಡಬೇಕಲ್ವ. ಒಟ್ಟಿನಲ್ಲಿ ಏನು ಹೇಳ್ತೀನಿ ಅಂದರೆ, ನಾನು ರಾಯರಿದ್ದಾರೆ, ಯಾರೇ ಕಷ್ಟ ಅಂತ ಅವ್ರ ಮುಂದೆ ಹೋದ್ರೂ ಖಂಡಿತ ಅವ್ರು ನಿಮ್ಮನ್ನ ಕೈ ಹಿಡಿತಾರೆ. ಯಾವುದೇ ಸಮಸ್ಯೆ ಇರಲಿ, ಅವ್ರನ್ನ ನೀವು ನಾಮಸ್ಮರಣೆ ಮಾಡಿದ್ರೆ ಸಾಕು, ಪೂಜೆನೇ ಮಾಡಬೇಕಂತ ಇಲ್ಲ. ನಿಜವಾಗ್ಲೂ ಅವರು ನಮ್ಮನ್ನ ಕಷ್ಟದಿಂದ ಪಾರು ಮಾಡಿ ಅನುಗ್ರಹಿಸ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ಪೂಜೆ ಪುನಸ್ಕಾರ ಏನು ಬರದೇ ಇದ್ದವಳ ಹತ್ರ ಇಷ್ಟು ಅದ್ಧೂರಿಯಾಗಿ ನಮ್ಮ ರಾಯರು ನನ್ನ ಹತ್ರ ಪೂಜೆ ಮಾಡಿಸ್ಕೊತಿದ್ದಾರೆ ಅಂದರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಹೇಳ್ಕೊಳ್ಳೋದಕ್ಕೆ. ನಾನು ರಾಯರ ಭಕ್ತೆ ಅಂತ ತುಂಬಾ ಸಂತೋಷ ಆಗುತ್ತೆ. ಮತ್ತು ಯಾವುದೇ ಕೂಡ ಹೂ ಪ್ರಸಾದ ನನಗೆ ಇವತ್ತು ವಿಡಿಯೋ ಕ್ಲಿಪ್ಪಿಂಗೇ ಕೊಡಲಿಲ್ಲ ರಾಯರು. ಪ್ರಯತ್ನ ಪಟ್ಟೆ, ಒಬ್ಬಳೇ ಅಭಿಷೇಕ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಕಷ್ಟ.
ಆದರೂ ಮಾಡಿದೆ. ನನಗೆ ಹೂ ಕೊಡೋ ಟೈಮಲ್ಲಿ ನನ್ನ ಕ್ಯಾಮ್ರಾ ಆನ್ ಆಗಿರಲಿಲ್ಲ. ಮಧ್ಯಾಹ್ನ ಕೂಡ ಸ್ವಲ್ಪ ನಾನು ದೇವ್ರ ಮನೆಗೆ ಹೋದಾಗ ಒಂದು ಹೂವು ಪರ್ಪಲ್ಲು ಶೇಕ್ ಆಯಿತು. ಇರಿ ರಾಯಪ್ಪ ವಿಡಿಯೋಸ್ ಮಾಡ್ಕೊತೀನಿ ಅಂದರೆ ಅದಲ್ಲೇ ಸ್ಟಾಪ್ ಆಯ್ತು, ಇನ್ನು ಕೊಡಲಿಲ್ಲ. ಅವ್ರ ಇಚ್ಛೆಯಂತೆ ನಡಿಬೇಕು, ಅವ್ರ ಇಚ್ಛೆ ಇದ್ದರೆ ಖಂಡಿತ ಕೊಡ್ತಾರೆ ಅಂತ ಭಾವಿಸ್ಕೊಂಡು ಥ್ಯಾಂಕ್ಸ್ ರಾಯಪ್ಪ, ನೀವಿದ್ದೀರಾ ಅಂತ ಅಲ್ಗಾಡ್ಸಾದರೂ ತೋರಿಸಿದ್ರಲ್ಲ ನನಗೆ ಮಧ್ಯಾಹ್ನ ಅಂತ ಖುಷಿಪಟ್ಟೆ. ಇಷ್ಟ ಇವತ್ತು ನಮ್ಮ ಮನೇಲಿ ಈ ಥರ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತ್.